ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕುಟುಂಬದ ಜವಾಬ್ದಾರಿ ಅನ್ನೋದು ನೀವು ಈ ತಿಥಿನಲ್ಲಿ ಹುಟ್ಟು ಬಿಟ್ಟಿದ್ರೆ ಬೈ ಬರ್ತ್ ಇಟ್ ಹ್ಯಾಸ್ ಕಮ್ ಟು ಯು. ಎಲ್ರಿಗೂ ನಿಲ್ತೀರಿ, ನಿಲ್ಲಬೇಕು. ಸದಾಶಿವ ತ್ರಯೋದಶಿ, ನೀವು ತ್ರಯೋದಶಿನಲ್ಲಿ ಹುಟ್ಟಿದ್ದೀರಾ, ಗೆಟ್ ರೆಡಿ. ಇಲ್ಲ ಅಂತ ಹೇಳ್ಬಿಡಿ, ನೋಡೋಣ. ನೀವು ಹುಟ್ಟಿದ ತಿಥಿಯನ್ನ ಲೆಕ್ಕ ಹಾಕಿ ನೋಡಿ. ತುಂಬಾ ಜವಾಬ್ದಾರಿ, ಅಣ್ಣನ ಜವಾಬ್ದಾರಿ. ನೀವು ತಮ್ಮನಾಗಿ ಹುಟ್ಟಿದ್ರು ಅಣ್ಣನ್ ನೋಡೋದು, ಅಕ್ಕನ್ ನೋಡೋದು, ತಂಗಿನ ನೋಡೋದು, ತಂದೆ ಆಗಿ ನೀವು ನಿಲ್ಲೋದು, ಹೊರೆ ಎಲ್ಲರೂ ಒಂದು 10 ಜನಕ್ಕೆ ನೀವೇ ತಗೊಂಡು ಹೊರೆ ತಗೊಂಡು ಒಬ್ಬರು ಓಡತಕ್ಕಂತ ಒಂದು ಪ್ರಸಂಗ ಆಗುತ್ತಿರುತ್ತದೆ. ಅದ್ಯಾವ್ದು ಗೊತ್ತಾ? ತ್ರಯೋದಶಿ. ಕುಟುಂಬದ ಅತಿ ದೊಡ್ಡ ಹೊರೆ, ಅತಿ ದೊಡ್ಡ ಜವಾಬ್ದಾರಿ. ಒಂದ್ ರೀತಿ ಹೆಂಗ್ ಹೇಳ್ತೇವೆ ಅಂದ್ರೆ, ನಿಮ್ಮ ಮೇಲೆ ಎಲ್ರಿಗೂ ಕಣ್ ದೃಷ್ಟಿ ಇರುತ್ತೆ. ಮಕ್ಕಳು ಕಣ್ಣಿಗೂ ದೃಷ್ಟಿ ಬರುತ್ತೆ, ಕನ್ನಡಕ ಹಾಕುವಂತ ಪ್ರಸಂಗನೂ ಬರುತ್ತೆ. ಒತ್ತಡ ಅಷ್ಟು ತಗೊಂಡ್ ಒಳಗಡೆಯೇ ತ್ರಯೋದಶಿ, ಪ್ರದೋಷ, ಹಾಲಾಹಲ, ವಿಷಗಂಟ, ನುಂಗಲಾರಿರಿ, ಕಕ್ಕಲಾರಿರಿ, ಬಿಟ್ಟು ಹೋಗಲಾರಿರಿ. ಮನೆ ಒಂದು ತಾಯಿ ಜೀವ, ಬಿಟ್ಟು ಹೋಗೋಣ ಅಂತ ಎಷ್ಟು ಸಲ ಅಂದ್ಕೊಂಡಿದ್ದೆ ಲಕ್ಷ್ಮಕ್ಕ ಅಂತ. ಮಕ್ಕಳು 22 ವರ್ಷ, 24 ವರ್ಷ, ಮಕ್ಕಳಿಗೋಸ್ಕರನೇ ಇದ್ದೇನೆ ಗುರುಗಳೇ ಅಂತ ತಾಯಿ ಜೀವ. ಆ ಮಕ್ಳಿಲ್ಲ ಅಂದ್ರೆ ನೀನು ಹೋಗ್ಬಿಡ್ತಿದ್ದೆ ಕಣ. ತ್ರಯೋದಶಿಲಿ ಹುಟ್ಟಿದ್ಯಾ, ಹಾಲಾಹಲ, ಕಕ್ಕಲಾರೆ, ನುಂಗಲಾರೆ. ಪಾಪ ಎಲ್ಲೋ ಮಠಕ್ಕೆ ಹೋಗಿ ಧ್ಯಾನ, ಪೂಜೆ, ಸಂಕಲ್ಪ ಅಂತ ಹೇಳ್ಬಿಟ್ಟು ಈ ಗಾಯತ್ರಿ ದೇವಿ ಅಲ್ಲಿದ್ರೆ ಅಲ್ಲೆಲ್ಲೋನು ಮನೇಲಿ ಇಲ್ಲದಿಲ್ಲ. ಇವಳು ಬದಲಾಗ್ಬಿಟ್ಟಿದ್ದಾಳೆ, ಮಠಕ್ಕೆ ಹೋಗ್ಬಿಡ್ತಿದ್ದಾಳೆ, ಮಠದಲ್ಲೇ ನಿಂತ್ಕೊಬಿಡ್ತಿದ್ದಾಳೆ. ನೋಡಿ, ದೇವರ ಧ್ಯಾನಕ್ಕೆ ಹೋದರೂ ಕೂಡ ಹೆಗಲೇರ್ಬಿಟ್ಟಿದೆ. ತಾಯಿ ಸಮೇತ ಒಡ ಹುಟ್ಟಿದವರು ಸಮೇತ ಎಲ್ರಿಗೂ ನಿಂತಿದ್ದಾಳೆ. ಪುಟ್ಟ ತಾಯಿ ಓಡಿದ್ದಾಳೆ, ದುಡ್ದಿದ್ದಾಳೆ, ಮಾಡಿದ್ದಾಳೆ, ನಿಂತಿದ್ದಾಳೆ, ಅಮ್ಮನಾಗಿದ್ದಾಳೆ, ಅಕ್ಕ ಆಗಿದ್ದಾಳೆ, ಅತ್ತಿಗೆ ಆಗಿದ್ದಾಳೆ. ತ್ರಯೋದಶಿ ಯಾರೂ ಅರ್ಥ ಮಾಡ್ಕೋತಿಲ್ಲ, ಯಾರೂ ನಿಲ್ತಿಲ್ಲ. ಆ ದೇವರಲ್ಲೇ ಕೃಷ್ಣ ನೀನೇ ನನ್ನ ಭಗವಂತ, ನೀನೇ ನನ್ನ ದೇವರು, ನೀನೇ ನನ್ನ ಮಿತ್ರ, ನೀನೇ ನನ್ನ ಆತ್ಮ ಬಂಧು ಅಂತ ಕೂತ್ಬಿಟ್ಟು ಆದರೂ ಬಿಡುತ್ತಿಲ್ಲ. ತ್ರಯೋದಶಿ ಅಂದ್ರೆ ಹಾಗೆಯೇ. ನೀವು ತ್ರಯೋದಶಿಲಿ ಹುಟ್ಟಿದ್ದೀರಾ, ಬಿ ರೆಡಿ ಟು ಫೇಸ್ ಆಲ್ ದಿಸ್ ಪ್ರಾಬ್ಲಮ್ಸ್. ನೀವೊಂದು ಕೆಲ್ಸಕ್ಕೆ ಹೋದ್ರು ಕೂಡ ನಿಮ್ ಟೀಮಿಗೆ ನೀವು ಯಾರ ಜೊತೆಲಿ ಇರ್ತೀರೋ ಆ ಟೀಮು, ಬಾಸು ಎಲ್ಲಾರ್ಗು ಪೊಸಿಷನ್ಸು, ಪ್ರಮೋಷನ್ಸು, ಇನ್ಕ್ರಿಮೆಂಟ್ಸ್ ಇರುತ್ತೆ. ನಿಮಗಿಲ್ಲ. ಸಮಥಿಂಗ್ ಲೈಕ್ ಗೌರ್ಮೆಂಟ್ ಜಾಬ್, ಕಾಂಟ್ರಾಕ್ಟ್ ಜಾಬ್ ತರ ಇರ್ತೀರಿ. ಬುಕ ದಿನ ಎದ್ದೋಡ್ಬೇಕು ನೀವು. ನಿಮಗೆ ರಜಾ ಇಲ್ಲ. ನೀವು ನಿಮ್ಮ ಕುಟುಂಬ ಒಂದು 3 ದಿನ ರಜಾ ಹಾಕ್ಬಿಟ್ಟು ಟೆನ್ಷನ್ ಇಲ್ಲದೆ ಎಲ್ಲ ಮರೆತು ಎಲ್ಲಾದರೂ ಹೋಗಿ ಇದ್ದು ಆರಾಮ್ಸೆ ಸುತ್ತ ಹಾಕೊಂಡು ಒಂದು ದೇವರು, ಪೂಜೆ, ಸಂಕಲ್ಪ ಅಂತ ಮಾಡ್ಕೊಂಡು ಬಂದಿದ್ದೀರಾ ಹೇಳಿ? ಖಂಡಿತ ಇಲ್ಲ. ತ್ರಯೋದಶಿ, ಹಾಲಾಹಲ, ವಿಷಕಂಠ, ನುಂಗಿದ್ರೆ ಹೋದ್ರಿ, ಜೀರ್ಣಿಸ್ಕೊಳ್ಳೋಕ್ ತಾಕತ್ತಿಲ್ಲ, ಆಗ್ಲಿ ಹೋಗೋ ಅನ್ನೋಕೆ. ಸರಿ ಉಗಿದು ಬಿಡೋಣ, ಅದು ಬರೋಲ್ಲ ಅನ್ನುತ್ತೆ. ಗಂಟ್ಲಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ದಾರೆ. ಗಂಟಲಿನಲ್ಲಿ ಸಿಕ್ಕಾಕೊಂಡಿರೋ ಮೀನಿನ ಮುಳ್ಳಿನ ತರ ಅಂತ. ನಿಮ್ ನೋವು ಹೇಳ್ಕೊಳಕ್ಕಾಗಲ್ಲ, ನಿಮ್ ಸಂಕಟ ಯಾರಿಗೂ ಹೇಳಲ್ಲ, ನಿಮ್ ಬಾಧೆ ಯಾರಿಗೂ ಹೇಳಲ್ಲ. ನಗ್ನಗ್ತಾ ನೀವ್ ಹೆಂಗಿರ್ತೀರಿ ಗೊತ್ತಾ? ತ್ರಯೋದಶಿ ದಿನ ಹುಟ್ಟಿದವರು ಸದಾಶಿವರೇ ಏನ್ ಹೆಂಗಿದಂಗ್ ಗೊತ್ತೇನೋ ಅವನು. ನಿಮಗೆ ಯಾವಾಗ್ಲೂ ಇಷ್ಟೇ, ನನ್ನ ನಂಬ್ಕೊಂಡಿರೋರ್ಗೆ ಮೋಸ ಮಾಡಬಾರ್ದು ಅಂತ. ಒಬ್ಬರು ಪುಣ್ಯಾತ್ಮರು ಬರ್ತಾರೆ ಇದೇ ತ್ರಯೋದಶಿಗೆ. ಗುರುಗಳೇ, ನನ್ನ ನಂಬ್ಕೊಂಡು ತುಂಬಾ ಜನ ವ್ಯವಹಾರಗಳು ಮಾಡಿದ್ದಾರೆ, ನನ್ನ ನಂಬ್ಕೊಂಡು ತುಂಬಾ ಜನ ದುಡ್ಡು ಹಾಕಿದ್ದಾರೆ, ನಾನು ಅವ್ರಿಗೆ ಮೋಸ ಮಾಡಬಾರದು, ಯೋಚನೆಯೂ ಬರಬಾರದು. ಆ ಕೊಟ್ಟಿರೋ ಕಮಿಟ್ಮೆಂಟ್ ಟೈಮಿಗೆ ನಾನು ಕೊಟ್ಬಿಡ್ಬೇಕು ಗುರುಗಳೇ. ಯಾರ ಹತ್ರನೂ ಕೂಡ ನಾನು ಮೋಸಗಾರ ಅನ್ನಿಸ್ಕೋಬಾರ್ದು ಗುರುಗಳೇ. ನೋಡಿ, ತ್ರಯೋದಶಿಯೇ ವ್ಯವಹಾರ ಮಾಡ್ತಿದ್ದಾರೆ. ಎಷ್ಟು ಜನ ಆ ಥರ ಯೋಚನೆ ಮಾಡ್ತಾರೆ, ಇನ್ನೊಬ್ರು ದುಡ್ಡು ತಗೊಂಡಿದ್ದೀವಪ್ಪ, ಬೇಡವೇ ಬೇಡ, ಕಂಡವ್ರ ದುಡ್ಡು ಕಕ್ಕ, ಅದಿರ್ಬೇಕು, ನಮಗಲ್ಲ, ನಮಗೆ ಬೇಡ, ನಾವು ವಾಪಸ್ ಕೊಡ್ಬೇಕು, ತಿರುಗಿಸ್ಕೊಡ್ಬೇಕು ಅನ್ನತಕ್ಕಂಥದ್ದು ಎಷ್ಟು ಜನಕ್ಕೆ ಬರುತ್ತದೆ ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳ್ತಿರ್ತಾನೆ ಬರಬೇಡಿ ಅಂತ. ಯಾಕಂದ್ರೆ ಗಂಟ್ಲಿನ ವಿಷಯ, ಎಷ್ಟೋ ವಿಚಾರ ಹೇಳ್ಬೇಕು ಅಂದ್ರೇನೆ ಒಂದೇ ಸಂಕಟ.
ಒಂದು ಮಗುಗೆ ಮೊನ್ನೆ ಕೂಡ ತ್ರಯೋದಶಿಯೇ ನೋಡಿ ಹೇಳೇ ಇಲ್ಲ, ಒಂದು 8-9 ಬಾರಿ ಓಡೋಗ್ಬಿಟ್ಟಿದ್ದಾನೆ ಅವನು. ಕರ್ಕೊಂಡು ಬಂದು ತನ್ನ ತಾಯಿ ಮನೆ ಮೇಲೇನೋ ಇನ್ನೊಂದು ಮನೆ ಬಾಡಿಗೆ ಕನ್ಯಾ ಲಗ್ನ, ಕಣ್ಣೀರ್ ಲಗ್ನ ಅಂತ ಹೇಳ್ತಿರ್ತಾನೆ. ಕನ್ಯಾ ಲಗ್ನ, ಕನ್ಫ್ಯೂಷನ್ ಲಗ್ನ, ಮೂರ್ಖ, ಗಾಡಿ ಕೊಟ್ಟು ಬದುಕೊಟ್ಟು ವಿಪರೀತ ಅನುಮಾನ ಪಿಶಾಚಿ ಜಾತಕವೇ ಹಾಗೆ. ನಾನು ಹೇಳಿದ್ದೆ ಕೇಳಿದ್ರೆ ಏನ್ರೋ ನೀವು, ಕನ್ಯಾ ಲಗ್ನ ಏನ್ರೋ ಮಾಡಿ ಇಟ್ಕೊಂಡಿದ್ದೀಯ ನೀನು ಅಂತ. ಎಲ್ಲ ಸುಟ್ಟಾಕೊಂಡು ಬರೋದು ಬದುಕು. ಇವು ಅಂತಿಂತ ನಾವುತ್ತಲ್ಲ ಗಂಟ್ಲಿನ ವಿಷ, ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ, ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ, ಇವತ್ತೆಲ್ಲ ನಾಳೆ ಏನು ಮಾಡಿದರೂ ಇಲ್ಲ. ಒಂದೇ ಒಂದು ಮಾತು ಕೇಳಿದೆ, ನಿಮ್ಮ ಅಪ್ಪಾಜಿ ಅಮ್ಮನ ಜೊತೆಲಿದ್ದಾರ ಅಂತ. ತಲೆ ಬಗ್ಗಿಸ್ಬಿಡ್ತು ನನ್ನಮ್ಮ. ಹೇಳಿದ್ದೀನಲ್ವೇನೋ, ಈ ಥರದ ಅಮ್ಮನಿಗೆ ಒಂದು ಪ್ರಶ್ನೆಗಳು ಬಂದಾಗ ಅಮ್ಮ ಹ್ಯಾಪಿಯಾಗಿಲ್ಲ, ಅಮ್ಮ ಒದ್ದಾಟದಲ್ಲಿದೆ ಅಂದಾಗ ನಿಮ್ಮ ಒಂದು ಬದುಕು ಕಟ್ಟುವಾಗ ಒಳ್ಳೆ ಕೆಲಸ, ಬೆಂಕಿಯೇ ಒಳ್ಳೆ ಕೆಲಸ, ಆ ಕೆಲಸದ ಬಾಬತ್ತಲ್ಲಿ ಈ ಪುಟ್ಟಿ ಹೇಳಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ದಯಮಾಡಿ ಹೇಳ್ತೇನೆ, ತ್ರಯೋದಶಿ ಹುಟ್ಟಿದ್ದೀರಾ, ಗಂಟ್ಲಲ್ಲಿ ವಿಷ ಇದೆ ಅಂತಲೇ ಅರ್ಥ. ಕಕ್ಲಾರ್ರಿ, ನೀವು ಕಕ್ಕಿದ್ರೆ ಸಾಕು, ನೀವು ಹೇಳಿದ್ರೆ ಸಾಕು. ಅದೊಂದು ವೀಕ್ನೆಸ್ಸೇ, ಅದೊಂದು ಲೆಕ್ಕಾಚಾರವೇ, ಅದೊಂದು ದೋಷವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಕಕ್ಲಾರ್ರಿ, ನಿಮ್ಮ ಜೀವನನೇ ಹಾಗೆ, ಒಳಗಡೆಯೇ ಕಣ್ಣೀರು, ಒಳಗಡೆಯೇ ಸಂಕಟ. ಎಲ್ರಿಗೂ ನೀವಿದ್ದೀರಿ, ನೀವು ಮಾತ್ರ ನೋವು ಹೇಳಲ್ಲ. ತ್ರಯೋದಶಿ ಹುಟ್ಟಿದವರು ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಜಗದ್ಗುರು ಶಂಕರ. ಸದಾಶಿವಂತರ ಬೋಲಾಶಂಕರಂತರ ತ್ರಯೋದಶಿ ಅಂದ್ರೆ ಅದಾಗಿ ಎಲ್ಲರೂ ಹೋಳಿಗೆ ಊಟ, ಎಲ್ಲರೂ ಹಣ್ಣು ಪ್ರಸಾದ ಎಲ್ಲ. ನೀವಿದ್ದ ಕಡೆ ಮಂಗಳಂ, ನೀವಿದ್ದ ಕಡೆ ಶುಭಮಂಗಳಂ, ನೀವಿದ್ದ ಕಡೆ ಸನ್ಮಾನಂ, ನೀವಿದ್ದ ಕಡೆ ಆರಾಧನಂ, ನೀವಿದ್ದ ಕಡೆ ಪುಣ್ಯಂ, ನೀವಿದ್ದ ಕಡೆ ಗೌರವಂ. ತ್ರಯೋದಶಿ ಹುಟ್ಟಿದ್ದೀರಿ ಅಂದ್ರೆ. ಬಟ್ ನಿಮ್ಮ ಮನೆಯವರೇ ನಿಮಗಿಲ್ಲ, ಸುಮ್ಮನೆ ಅದು ಗಂಧದ ಮರ. ನೀವು ಬಂದು ಯಾರು ಬೇಕಾದ್ರೂ ಉಜ್ಕೊಳ್ಳೋದೆ, ನಾವು ಎಲ್ಲರೂ ಉಜ್ಕೊಳ್ಳೋದೆ. ನಮಗೆ ಸಿಕ್ತು ಗುರುಗಳು ಬಂದು ಕೂಡ ಮೆಲ್ಲಗೆ ಉಜ್ಕೊಳ್ಳೋದೆ, ಮೆಲ್ಲಗ ಗಂಧ ಪೂಸ್ಕೊಳ್ಳುತ್ತಲ್ವ ದೇಹಕ್ಕೆ ಅನ್ನತಕ್ಕಂಥ ಒಂದು ಭಾವಾರ್ಥ. ಇದು ನಿಮಗೆ ಕೊಟ್ಟಿರೋ ಒಂದು ವರ ಕೂಡ. ಏನಂದ್ರೆ ನೀವು ಹಾಗೆ ಒಂದು ರೀತಿ ಹಬ್ಬದ ಅಡಿಗೆ ಮಾಡಿ ಎಲ್ಲರಿಗೆ ಬಡಿಸ್ತೀರಿ, ಸಾಲ ಮಾಡಿರ್ತೀರಿ, ಕಮಿಟ್ಮೆಂಟ್ ಇರುತ್ತೆ. ನಿಮಗೆ ಜ್ವರ ಬಂದಿರ್ತದೆ, ನಿಮ್ಗೆ ಡಯಾಬಿಟಿಸ್, ನೀವೇ ತಿನ್ಲಿಕ್ಕಾಗಲ್ಲ. ಇದೇನು ಇದು ಅನ್ನತಕ್ಕಂಥದ್ದು. ಇನ್ನೊಂದು ತಿಥಿ ಇದೆ, ಅದೂ ಅಷ್ಟೇ. ನೀವು ಚತುರ್ಥಿ ದಿನದಂದು ಹುಟ್ಟಿದ್ದೀರಾ, ಹಾಕೊಳ್ಳಿ ಲೆಕ್ಕಾಚಾರ. ಹೋಗಿ ಲೆಕ್ಕಾಚಾರದ ಬದುಕೇ ನಿಮ್ಮದು. ನೀವು ಚತುರ್ಥಿ ದಿನ, ಗುರುಗಳ ತ್ರಯೋದಶಿ ಗೊತ್ತಾಗಲ್ಲ ಹೆಂಗೆ? ಅಮಾವಾಸ್ಯೆಯಿಂದ 13ನೇ ದಿನ ತ್ರಯೋದಶಿ, ಹುಣ್ಣಿಮೆಯಿಂದ 13ನೇ ದಿನ ತ್ರಯೋದಶಿ, 13ನೇ ದಿನ. ಅಮಾವಾಸ್ಯೆಯಿಂದ 2 ದಿನ ಹಿಂದೆ ತ್ರಯೋದಶಿ, ಹುಣ್ಣಿಮೆಯಿಂದ 2 ದಿನ ಹಿಂದೆ ತ್ರಯೋದಶಿ. ಹಾಗೆ ಅಮಾವಾಸ್ಯೆಯಿಂದ 4ನೇ ದಿನ ಚತುರ್ಥಿ, ಹುಣ್ಣಿಮೆಯಿಂದ 4ನೇ ದಿನ ಚತುರ್ಥಿ, ಪ್ರಥಮಿ, ದ್ವಿತೀಯ, ತೃತೀಯ, ಚತುರ್ಥಿ. ನೀವು ಚತುರ್ಥಿ ದಿನದಂದು ಹುಟ್ಟಿದ್ದರೆ ಸಂಕಷ್ಟಗಳ ಹೊರೆ ಬರೆ ನೀವು ಗೂನು ಬೆನ್ನೆ ನೀವು ಹೊತ್ಕೊಂಡೇ ಬಂದಿರೋದು. ನಿಮಗೆ ಹೆಂಗ್ ಗೊತ್ತಾ? ನೀವು ಕಷ್ಟಪಟ್ಟು 2 ಹೆಜ್ಜೆ ಮುಂದಕ್ಕೆ ಹೋಗ್ತೀರ, 4 ಹೆಜ್ಜೆ ರಿವರ್ಸ್ ಹೇಳ್ಕೊಂಡು ಬರುತ್ತೆ. ಕಷ್ಟಪಟ್ಟು 2 ಹೆಜ್ಜೆ. ಇದು ಹೆಂಗೆ ಅಂದ್ರೆ, ತಮಾಷೆ ಏನಂದ್ರೆ, ನೀವು ಈ ಉಡುಪಿ ಕಡೆ ಹೋದಾಗ, ಬ್ರಹ್ಮಾವರ ಕಡೆ ಹೋದಾಗ ನದಿಗಳು ಸಮುದ್ರಕ್ಕೆ ಅಟ್ಯಾಚ್ ಆಗಿರ್ತವೆ. ಆ ನೀರು ಕುಡಿದು ನೋಡಿ, ತಮಾಷೆ ಸಿಹಿಯೇ ಇರಲ್ಲ, ಉಪ್ಪು. ನಂಬ್ತೀರಾ? ಕಾರಣ ಏನಂದ್ರೆ ಬೆಳಿಗ್ಗೆ ಎಲ್ಲ ಬತ್ತಿರುತ್ತೆ, ಸಂಜೆ ಸಮುದ್ರ ಉಕ್ಕಿ ತನ್ನ ಉಪ್ಪು ನೀರನ್ನೆಲ್ಲ ಬೆರೆಸ್ಬಿಡುತ್ತೆ ಆ ತೀರದಲ್ಲಿ. ನೀವು ಕುಡಿದು ನೋಡಿ, ನದಿ ಎಲ್ಲೆಲ್ಲೆಲ್ಲ ಸಂಗಮ ಆಗ್ತಿರುತ್ತೋ ಅಲ್ಲೆಲ್ಲ ಉಪ್ಪು ನೀರೇ. ಉಪ್ಪುಪ್ಪೆ. ನಿಮ್ಮ ಜೀವನ ಉಪ್ಪುಪ್ಪೆ. ನೀವು ಬೆವರು ಸುರಿಸಿ ದುಡಿಲೇಬೇಕು. ನೀವು ಬಂದಿರುವುದು ಕಷ್ಟಗಳನ್ನು ಎದುರಿಸಲೇ. ನೀವು ಚತುರ್ಥಿ ದಿನದಂದು ಹುಟ್ಟಿದ್ದರೆ ನೆನ್ಪಿಟ್ಕೊಳ್ಳಿ, 4 ಹೆಜ್ಜೆ ಹೋದ್ರಿ ಅಂದ್ರೆ 8 ಹೆಜ್ಜೆ ಎಂದಕ್ಕೆ ಬರ್ಬೇಕು. ಮತ್ತೆ ತಳ್ಳಾಕ್ಬಿಡ್ತಾನೆ. ಒಳಗಡೆ ಹೋದ ನದಿ ನೀರು ಉಪ್ಪಾಗ್ಬಿಟ್ಟು ಹೊರಗಡೆ ಬರುತ್ತೆ ಮತ್ತೆ.
ನೋಡಿ ಎಂತ ಗ್ರಾಚಾರ. ಚತುರ್ಥಿ ಏನ್ ಮಾಡ್ತೀರಿ ಗುರುಗಳೇ? ಇದೇನು ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತಾರೆ. ನಮ್ಮನ್ನ ಪಿಂಡವಾಗಿ ಭೂಮಿಗೆ ಕಳಿಸುವಾಗ ನಾವು ಹೇಳ್ತೇವೆ. ಕೆಲವು ಮಕ್ಕಳು ಈಗ ಅಸಂಬದ್ಧವಾಗಿ, ಮೊನ್ನೆ ನೋಡ್ಬೇಕು 2010 ಅವನು ಹೇಳ್ತಾನೆ, ತಂದೆ ಇಲ್ಲದ ಸಮಯದಲ್ಲಿ ಒಬ್ನೇ ಮಗ ಗುರುಗಳೇ, ಅಜ್ಜಿ ಕೇಳುತ್ತೆ, ಇವನು ಎಳ್ಳು ನೀರು ಕುಡಿಸ್ತಾನೆ, ಹೊಡೆದಾಕ್ಬಿಡ್ತಾನೆ, ಇವನು ಮೈ ಹ್ಯಾಂಡಲ್ ಮಾಡ್ತಾನೆ, ಅವನು ವಿಕಾರಂ. ನೀನೇನ್ ಮಾಡಿದೆ, ನೀನೇನ್ ಕೊಟ್ಟೆ, ನೀನೇನಕ್ಕೆ ಆ ಮಾತು ಹೇಳಬಾರ್ದು ಮಕ್ಕಳು. 16 ವರ್ಷದ ಹುಡುಗನ ಬಾಯಲ್ಲಿ ಬರುತ್ತೆ ಆ ಮಾತು. ನೋಡ್ಬೇಕು, ಬೇಜಾರು ಮಾಡ್ಕೋಬೇಡಿ. ಆಧ್ಯಾತ್ಮಿಕತೆಯಲ್ಲಿ ಒಂದೊಂದು ಸಮಯ ಕಠೋರವಾಗಿ ಮಾತುಗಳು ಹೇಳಿ ನಿಮ್ ಮನ್ಸು ಘಾಸಿ ಮಾಡ್ಬೇಕು, ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಯಾರನ್ನು ಕೇಳಿ ನೀನು ನನಗೆ ಜನ್ಮ ಕೊಟ್ಟೆ ಅಂದ, ಅದು ಶುದ್ಧವಾದ ಮಾತು, ಬೇರೆ ಮಾತಿದೆ. ನಿನ್ನನ್ನ ಯಾರನ್ನು ಕೇಳಿಬಿಟ್ಟು ನನಗೆ ಜನ್ಮ ಕೊಟ್ಟೆ, ಈ ಮಾತು ಅಸಹ್ಯದ. ಜನ್ಮ ಅನ್ನೋದು ಶುದ್ಧ ಭಾಷೆ. ಬೇರೆ ಇನ್ನೊಂದು ಕೇಳಿದ, ಹೆತ್ತ ತಾಯಿಗೆ ಕೇಳೋ ಮಾತಾ ಅದು. 16 ವಯಸ್ಸಕ್ಕೆ ಹೋಗಲ್ಲ ನಾನು, 9ನೇ ಕ್ಲಾಸ್ ಹುಡುಗ. ಡೋಂಟ್ ಆಸ್ಕ್ ಮೀ. ನೋಡಿ, ಚತುರ್ಥಿ ಹುಟ್ಟಿರೋದು, ಆಕೆ ಹುಟ್ಟಿರೋದು ಚತುರ್ಥಿ. ತಂದೆ ನೋಡಿದ್ರೆ ಪುಕ್ಲ, ಒಬ್ಬನೇ ಮಗ ಇರ್ಲಿ, ಸ್ಕೂಲ್ಗೆ ಹೋಗ್ತಿಲ್ಲ ಅವನು. ಈ ವಾಸ್ ಸಪೋಸ್ ಟು ಫಿನಿಶ್ 10th ಫಿನಿಶ್ ಆಗ್ಬಿಟ್ಟು ಅವ್ನು +1 ಹೋಗ್ಬೇಕಿತ್ತು. ನಾನು ಹೋಗಲ್ಲ. ತಂದಾಕೆ ನೋಡಿ, ನೀವು ಬಂದಿರೋದೇ ಇಂಥ ಒಂದು ಇದನ್ನ ತಂದು ಹಾಕೊಳ್ಳಕ್ಕೆ ಎದೆ ಮೇಲೆ. ಬೇಕಾನ್ಸ್ಬಿಡುತ್ತೆ ಬದುಕು. ಬಿಡ್ಲಾರಿ, ಮಗ ಅಲ್ವಾ ಗುರುಗಳೇ? ಏನೋಪ್ಪ, ತಂದೆ ಮಗಳು ಸಿಗರೇಟ್ ಕೊಟ್ಟಿಲ್ಲ, ಗಾಂಜಾ ಸಿಗರೇಟು ಕೊಡ್ತೀಯ ಇಲ್ವೇನೋ, ಶೂಟ್ ಮಾಡ್ಬಿಡ್ತೀನಿ. ಬಾಗಿಲು ಹಾಕ್ಬಿಟ್ಟು ಬೈದು ಬಿಟ್ಟು 16, 17, ಸೇಮ್ 2010 ನಂಬ್ತೀರಾ? 2010 2009 ಇರ್ಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನ್ ಗೊತ್ತರ ಕೊಟ್ಟಿರೋದಕ್ಕೆ? ಓಡೋಗ್ಬಿಟ್ಟು ನನ್ನ ತಂದೆ ಸಿಗರೇಟ್ ಕೊಟ್ಟಿಲ್ಲ, ಗಾಂಜಾ ಸಿಗರೇಟ್. ನನ್ನ ತಂದೆ ಲಿಟ್ರಲಿ ಟ್ರೈ ಟು ರೇಪ್ಡ್ ಮೀ ಅಂತ, ನನ್ನನ್ನು ಅತ್ಯಾಚಾರ ಮಾಡ್ಲಿಕ್ಕೆ, ಕಂಪನ, ಅರೆಸ್ಟ್, ಇಮಿಡಿಯೇಟ್, ಪೋಕ್ಸೋ ಕೇಸು. ಆಗ ಯಾರೋ ಗೊತ್ತಿರೋರು ಅಲ್ಲಿರೋ ಅಧಿಕಾರಿಗೆ, ಸರ್ ಒಂದ್ಸಲಿ ಬ್ಲಡ್ ಚೆಕಪ್ ಮಾಡಿ ಸರ್, ಶಿ ಈಸ್ ಅನ್ ಅಡಿಕ್ಷನ್. ಕೇಳಿದ್ರೆ ಕೊಟ್ಟಿಲ್ಲ ಅಷ್ಟೇ ಸರ್, ಅದಕ್ಕೆ ಟ್ರಿಗರ್ ಆಗಿ ಈ ಥರ ಮಾಡಿದೆ ಅಂದರೆ, ಕೊಟ್ಟಿದ್ದಾರೆ, ಕೊಡ್ತಾ ನ್ಯಾಷನಲ್ ನಿಜ ಹೇಳಿದೆ. ಹೌದು ಕೊಟ್ಟಿಲ್ಲ, ಅವನು ಡ್ಯಾಶ್ ಡ್ಯಾಶ್ ಮಗ, ಅಪ್ಪನನ್ನ ಡ್ಯಾಶ್ ಡ್ಯಾಶ್ ಮಗ, ಅವನು ಒಬ್ಬ ಡ್ಯಾಶ್ ಡ್ಯಾಶ್, ಎಲ್ಲ ಡ್ಯಾಶ್ಗಳೇ. 17 ವರ್ಷದ ಮಗುವಿನ ಬಾಯಲ್ಲಿ ಬರೋದು ಮಕ್ಕಳೇ. ಅಲ್ಲಿ ಶಿ ಹಸ್ ಆಸ್ಕ್ಡ್ ಫಾರ್ ಎ ಅಡಿಕ್ಟೆಡ್ ಸಿಗರೇಟ್. ತಂದೆ ಕೊಟ್ಟಿಲ್ಲ ಅಂದಿದ್ದೆ ಕೊಟ್ಟಿರೋ ಕೇಸು. ಏನ್ ಹೇಳ್ತೀರಿ? ಈ ರೀತಿ ಸಂಕಟಗಳನ್ನ ನಿಮಗೆ ಚೇಸ್ ಮಾಡ್ಕೊಂಡು ಇಟ್ ಇಸ್ ಲೈಕ್ ನಿಮ್ಮನ್ನ ಕಾಡಲ್ಲಿ ತಗೊಂಡೋಗಿ ಬಿಟ್ಬಿಟ್ಟಿದೆ. ಹುಲಿಯಿಂದ ತಪ್ಪಿಸ್ಕೊಂಡ್ಮೇಲೆ ಸಿಂಹ, ಸಿಂಹದಿಂದ ತಪ್ಪಿಸ್ಕೊಂಡ್ರೆ ಹಾವು, ಹಾವಿಂದ ತಪ್ಪಿಸ್ಕೊಂಡ್ರೆ ತೋಳುಗಳಿಂದ ತಪ್ಪಿಸ್ಕೊಂಡ್ರೆ ಕಾಡಂದಿಗಳಿಂದ ತಪ್ಪಿಸ್ಕೊಂಡ್ರೆ ಹಾವುಗಳು. ಒಂದ ನಿಮ್ಮನ್ನ ತಪ್ಪಿಸ್ಕೊಂಡು ಓಡ್ತೀವಿ, ತಪ್ಪಿಸ್ಕೊಳ್ಳಕ್ ಚಾನ್ಸ್ ಕೊಡ್ತಾನೆ, ಅದಿದೆ. ತಪ್ಪಿಸ್ಕೊಳ್ಳಕ್ ಒಂದು ಚಾನ್ಸ್ ಇದೆ, ಅದಿದೆ. ನಿಮ್ಮನ್ನು ಪೂರ್ತಿ ಮುಳುಗೋಕೆ, ಪೂರ್ತಿ ಸಾಯಲು ಬಿಡುವುದಿಲ್ಲ. ಯು ಆರ್ ಬಾರ್ನ್ ಟು ಬಿ ಬ್ಲೀಡೆಡ್. ಎದ್ದೋಳು, ಓಡು, ಗುದ್ದಿಸ್ಕೋ, ಓಡು. ಒಂದು ಗಾಯ ಆಯ್ತು, ರೆಡಿ ಮಾಡ್ಕೊಂಡೇನಷ್ಟರಲ್ಲಿ ಇನ್ನೊಂದು ಗಾಯ. ಇದನ್ನ ರೆಡಿ ಮಾಡ್ಕೊಂಡಂದ್ರೆ ಕಾಲದ ರೆಡಿ ಮಾಡ್ಕೊಂಡಂದ್ರೆ ಮುಖಕ್ಕೊಂದು. ಈ ರೀತಿ ಪಂಚ್ ಬ್ಯಾಗ್ ಮೇಲೆ ಪಂಚ್ ಬ್ಯಾಗ್. ಮಗಂದು ಮುಗಿದ ಮೇಲೆ ಮಗಳದು ಮುಗಿದ ಮೇಲೆ, ಗಂಡಂದು ಮುಗಿದ ಮೇಲೆ, ಹೆಂಡ್ತಿದು ಮುಗಿದ ಮೇಲೆ, ಈ ತರದ್ ಒಂದ್ರ ಮೇಲೆ. ಹೌದೋ ಅಲ್ವೋ ಹೇಳಿ, ಎಷ್ಟು ಜನ ಈ ಚತುರ್ಥಿಯಲ್ಲಿ ಹುಟ್ಟಿದವರು ಈ ಒದ್ದಾಟದಲ್ಲಿದ್ದೀರಿ? ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ. ಯಾಕೆ ಹೀಗೆ ಗುರುಗಳೇ? ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ. ಏನೋ ಕರ್ಮ ಮಾಡಿದ್ದೇವೆ ಮಕ್ಕಳೇ, ಯಾವುದೋ ಜವಾಬ್ದಾರಿಯಿಂದ ಓಡೋಗ್ಬಿಟ್ಟಿದ್ವಿ. ನಮ್ಮ ಜವಾಬ್ದಾರಿ ಎಲ್ಲ ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ವಿ. ಕೂತ್ಕೊಂಡು ತಿಂತಿದ್ವಿ, ಆನಂದವಾಗಿ ಎಂಜಾಯ್ ಮಾಡ್ತಿದ್ವಿ. ತಂದಾಕೋ, ಕೊಡೋ, ತಗೋ, ರಿಟರ್ನ್. ಯಾರ್ ರೀಬಾರ್ನ್ ಟು ಟೇಕ್ ಬ್ಯಾಕ್. ಎಲ್ರದ್ದು ನಾವು ಕುತ್ಕೊಂಡು ತಿಂದ್ವಲ್ಲ, ದೋಚ್ಕೊಂಡು ತಿಂದಿರ್ತೀವಿ, ಬಾಚ್ಕೊಂಡು ತಿಂದಿರ್ತೀವಿ, ಬೆದರ್ಸಿ ತಿಂದಿರ್ತೀವಿ, ಈಸಿಯಾಗಿ ಓಡಾಡ್ಕೊಂಡು ಅಪ್ಪಂದು. ಅದೆಲ್ಲ ರಿಟರ್ನ್ ಬರ್ಬೇಕು. ಕರ್ಮ ಕಮ್ಸ್ ಬ್ಯಾಕ್, ರಿಟರ್ನ್ಸ್ ಅಂತ ಹೇಳ್ತೀವಲ್ವಾ. ಈ ರೀತಿಯೇ ಎಚ್ಚರಿಕೆ. ಕಾಯ್ತಿರ್ತಾನೆ ಆ ಕಮೆಂಟ್ಸ್ ಯಾರ್ಯಾರು ಹಾಕ್ತೀರ, ಹೌದು ಗುರುಗಳೇ ಅಂತ. ಆದಷ್ಟು ನಿಮ್ಮ ಆತ್ಮೀಯರಿಗೆ, ಮಿತ್ರರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಅವ್ರಿಗೂ ಗೊತ್ತಾಗ್ಲಿ. ಗೊತ್ತಿಲ್ಲದೆಯೋ ತ್ರಯೋದಶಿ
ಬೇರೆ ಇಲ್ಲವಾ ಇದಕ್ಕೆ ಪರಿಹಾರಗಳು? ಜಾತಕ ನೋಡ್ಬೇಕು, ಒಂದೊಳ್ಳೆ ವೈದಿಕರ ಹತ್ರ ತೋರಿಸ್ಕೊಳ್ಳಿ. ಆಯ್ತಾ? ಒಳ್ಳೇದಾಗ್ಲಿ ಅಂತ ಹೇಳ್ತಾ